ನಮಸ್ಕಾರ. ನಾನು ಮಂಜುನಾಥ ಅಜ್ಜಂಪುರ, ಲೇಖಕ, ಅಂಕಣಕಾರ. ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಾಹಿನಿಯ ಎಲ್ಲ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಭಾರತೀಯ ಅಸ್ಮಿತೆಯ ಬಗ್ಗೆ, ಪರಂಪರೆಯ ಬಗ್ಗೆ, ಇತಿಹಾಸದ ಬಗ್ಗೆ ಹಲವಾರು ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಇವತ್ತಿನ ಈ ಒಂದು ಅಂಕಣದ ಶೀರ್ಷಿಕೆ ನಾಯಿಗಳಿಗೆ ಭಾರತೀಯರಿಗೆ ಪ್ರವೇಶವಿಲ್ಲ ಹಾಗೆ ಅಂತ. ವಿಶೇಷವಾಗಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಹೇಳುತ್ತೆ. ಬೇಕಾ ಹಳೇದು ಯಾವುದೋ ಕಾಲದ್ದು ನಾವು ಮತ್ತೆ ನೋಡಬೇಕಾ, ಕೇಳಬೇಕಾ, ಅದನ್ನು ಚರ್ಚೆ ಮಾಡಬೇಕಾ, ಪ್ರಸ್ತುತವಾ ಹಾಗೆ ಅಂತ. ಇಂದಿನ ನಮ್ಮ ರಾಜ್ಯದ, ನಮ್ಮ ದೇಶದ, ವಿಶ್ವದ ಅನೇಕ ಸಮಸ್ಯೆಗಳಿಗೆ ಕಾರಣ ನಮಗೆ ಇತಿಹಾಸದ ಬಗ್ಗೆ ಗೊತ್ತಿಲ್ಲದಲೇ ಇರೋವಂಥದ್ದು. ಸ್ವಯಂಬೋಧೆ ಅಂತಾರೆ, ಶತ್ರುಬೋಧೆ ಅಂತಾರೆ. ಸ್ವಯಂಬೋಧೆ ಅಂದರೆ ನಮ್ಮ ಬಗ್ಗೆ ನಾವು ಅರಿವಿಟ್ಕೊಳ್ಳೋವಂಥದ್ದು. ಶತ್ರುಬೋಧೆ ಅಂದರೆ ಶತ್ರುಗಳ ಬಗ್ಗೆ ನಾವು ಅರಿವಿಟ್ಕೊಳ್ಳೋವಂಥದ್ದು. ನಮ್ಮದು 10,000 ವರ್ಷಗಳ ಅದ್ಭುತವಾದ ಪರಂಪರೆ. ಆದರೆ ನಾವು ಅನೇಕ ಕಾರಣಗಳಿಂದ ಎಡವಿದ್ವಿ. ಎಡವುದಾಗ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ದೇಶದ್ದೇ ಒಂದು ವಿಚಿತ್ರವಾದ ಉದಾಹರಣೆ. ಇಂಗ್ಲೆಂಡಲ್ಲಿ ಶಾಲೆಗಳೆಲ್ಲ ಪ್ರಾರಂಭ ಆಗಿದ್ದು ಸುಮಾರು 800 ವರ್ಷಗಳ ಹಿಂದೆ. ಅದಕ್ಕಿಂತ ಮುಂಚೆ ಇರಲಿಲ್ಲ. ನಮ್ಮಲ್ಲಿ ಅನೇಕ ಸಾವಿರ ವರ್ಷಗಳ ಹಿಂದೆಯೇ ವಿಶ್ವವಿದ್ಯಾಲಯಗಳಿದ್ವು, ಗುರುಕುಲಗಳಿದ್ವು. ವಿಶೇಷವಾಗಿ ಸಾಮಾನ್ಯ ಯುಗಪೂರ್ವ ಅವಧಿ 2,500 ವರ್ಷಗಳ ಹಿಂದೆಯೇ ನಮಗೆ ಗೊತ್ತಾಗುತ್ತೆ ತಕ್ಷಶಿಲೆ ಮುಂತಾದ ಅನೇಕ ವಿಶ್ವವಿದ್ಯಾಲಯಗಳಿದ್ವು. ಬೇರೆ ಬೇರೆ ದೇಶಗಳಿಂದಲೂ ಬಂದಿದ್ದರು ಹಾಗೆ ಅಂತ. ಈಗೇನಾಗಿದೆ, ನಾವೆಲ್ಲ ಇಂಗ್ಲೀಷ್ ಮಾಧ್ಯಮದ, ಇಂಗ್ಲೀಷ್ ಶಿಕ್ಷಣದ ವಿತಿನ್ ಕೋಟ್ಸ್ ಅಭಿಮಾನಿಗಳಾಗಿದ್ದೀವಿ. ಆಕ್ಸ್ಫರ್ಡ್ ಅಂತಿದ್ರೆ ಸಾಕು, ಕೇಂಬ್ರಿಡ್ಜ್ ಅಂತಿದ್ರೆ ಸಾಕು, ಲಂಡನ್ ಅಂತಿದ್ರೆ ಸಾಕು, ಅಲ್ಲಿ ನಾವು ಸಾಲಾಗಿ ನಿಂತುಬಿಟ್ಟು ಅಲ್ಲಿ ನಾವು ಪ್ರವೇಶಾವಕಾಶಕ್ಕೆ ಹಾತೊರಿತೀವಿ. ರಾಜ್ಯೋತ್ಸವ ತಿಂಗಳಲ್ಲಿ ವಿಚಿತ್ರ ಅನ್ನಿಸುತ್ತೆ ನಮ್ಮ ಕನ್ನಡದ ಶಾಲೆಗಳು ಎಲ್ಲಿಗೆ ಹೋದವು ಹಾಗೆ ಅಂತ. ಇಲ್ಲಿ ವಿಶೇಷವಾಗಿ ಒಂದು ಸಂಗತಿಯನ್ನು ಹೇಳಬೇಕಾಗತ್ತೆ. ಇಲ್ಲಿ ಒಂದು ಪುಸ್ತಕದ ಬಗ್ಗೆ ಕೂಡ ಹೇಳಬೇಕಾಗತ್ತೆ. ಇಬ್ಬರು ಲೇಖಕರು, ಲ್ಯಾರಿ ಕಾಲಿನ್ಸ್ ಅಂತ ಒಬ್ಬ, ಡೊಮಿನಿಕ್ ಲೇಪಿಯರ್ ಅಂತ ಒಬ್ಬ, ಅವರಿಬ್ಬರು ಬರೆದಿರೋ ಅಂಥದ್ದು ಫ್ರೀಡಮ್ ಅಟ್ ಮಿಡ್ ನೈಟ್ ಅಂತ. ಅದು 1979ರಲ್ಲಿ ಬಂತದು. ಅನೇಕ ದಾಖಲೆಗಳನ್ನು ಆಧರಿಸಿ ಬರೆದಿರೋ ಅಂಥದ್ದು. ಇಲ್ಲಿ ನಾವು ಬಹಳ ವಿಚಕ್ಷಣೆಯಿಂದ ನಾವು ಗಮನಿಸಬೇಕಾದ್ದೇನು ಅಂತ ಹೇಳಿದ್ರೆ, ಯಾವುದೇ ದಾಖಲೆ ಆಗಲಿ ಅದರ ಸರಿಯಾದ ಒಂದು ವಿಶ್ಲೇಷಣೆ ಆಗಬೇಕು, ಅದರ ಪರಾಮರ್ಶೆ ಆಗಬೇಕು ಹಾಗೆ ಅಂತ. ದಾಖಲೆಗಳು ಇದೆ ಅಂತಂದರೂ ಕೂಡ ಯಾವ ರೀತಿ ಪ್ರಸ್ತುತಪಡಿಸಿದ್ದಾರೆ. ಅವರಿಬ್ಬರು ಕೂಡ ಯುರೋಪ್ ಮೂಲದ ಶ್ವೇತವರ್ಣೀಯರು. ಅವ್ರಿಗೇನಂತ ಹೇಳಿದ್ರೆ ಆಫ್ರಿಕಾ ಆಗಲಿ, ಏಷ್ಯಾ ಆಗಲಿ, ಭಾರತ ಆಗಲಿ, ಇಲ್ಲಿರೋ ಜನರನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ನಾವು ಬಂದ್ವಿ ಅಂತ. ಇದೇ ದುರಹಂಕಾರದಿಂದ ಬರೆದಿರೋ ದುಷ್ಟ ಲೇಖಕರು ಇವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಸಂಗತಿಗಳನ್ನು ಹೇಳಬಹುದು. ಹೇಗಿದೆ ಅಂತ ಹೇಳಿದರೆ, ಇಂಗ್ಲೀಷ್ ಶಿಕ್ಷಣದ ಪ್ರಭಾವದಲ್ಲಿ ಏನು ಅಂತ ಹೇಳಿದ್ರೆ, ಮೊದಲನೇ ಡಾಕ್ಟ್ರ್ ಯಾರು, ಮೊದಲನೇ ಆಸ್ಪತ್ರೆ ಯಾವುದು, 100-150 ವರ್ಷಗಳ ಹಿಂದಿಂದು. ಅದಕ್ಕಿಂತ ಮುಂಚೆ ನಮ್ಮಲ್ಲಿ ವೈದ್ಯರಿರಲಿಲ್ವಾ, ನಮ್ಮಲ್ಲಿ ಶಾಲೆಗಳನ್ನು ಬಿಡಿ, ಜ್ಞಾನದ ಯಾವುದೇ ಒಂದು ಅವಕಾಶ ಇರಲಿಲ್ವ, ಆಸ್ಪತ್ರೆಗಳಿರಲಿಲ್ವ. ಇದ್ದರೂ ಕೂಡ ಅದನ್ನು ಹೇಳುವಂಥ ಒಂದು ಅರಿವು ನಮಗಿಲ್ಲ. ನಾವೇನಿದ್ರೂ ಕೂಡ ಬ್ರಿಟಿಷರು ಏನು ನಮಗೆ ಕೊಟ್ಟರೋ ಅದೇ ಒಂದು ಬಹಳ ದೊಡ್ಡದು ಅನ್ನೋ ಒಂದು ತೀರ್ಮಾನದಲ್ಲಿದ್ದೀವಿ. ಈ ಫ್ರೀಡಮ್ ಅಟ್ ಮಿಡ್ ನೈಟಲ್ಲಿ ಒಂದು ಮೊದಲನೇ ಒಂದು ಅಧ್ಯಾಯ ಇದೆ. ಇದೆಲ್ಲ ನಾವು ಗಮನ ಇಟ್ಟು ಓದಬೇಕು. ಹೇಳಿದ್ನಲ್ಲ, ಇವತ್ತಿನ ಒಂದು ಪ್ರಸ್ತುತ ಅವಧಿನಲ್ಲಿ ಏನೇನು ಭಯಾನಕವಾದ ಘಟನೆಗಳಾಗುತ್ತೋ ಅದಕ್ಕೆ ನಮ್ಮ ಅರಿವಿನ ಕೊರತೆ ಇಲ್ಲ. ನಮಗೆ ಸ್ವಯಂಬೋಧೆನೂ ಇಲ್ಲ, ಶತ್ರುಬೋಧೆನೂ ಇಲ್ಲ. ಏನದು ಮೊದಲನೇ ಅಧ್ಯಾಯ? ಎ ರೇಸ್ ಡೆಸ್ಟೈನ್ ಟು ಗವರ್ನ್ ಆ್ಯಂಡ್ ಸಬ್ಡ್ಯೂ. ಏನು ನಮ್ಮನ್ನು ಆಳದಕ್ಕೆ ಬಂದರೋ ಅದರ ವೈಭವೀಕರಣ ಮಾಡ್ತಾರೆ. ನಾವು ಯಾವ ಪುಸ್ತಕಗಳನ್ನು ಓದಲಿ ಬಿಡಲಿ, ಈ ಥರದ ಪುಸ್ತಕಗಳನ್ನು, ಈ ಥರದ ಅಧ್ಯಾಯಗಳನ್ನು ಓದಬೇಕಾಗುತ್ತೆ. 10,000 ವರ್ಷಗಳ ಇತಿಹಾಸ ಇರೋ ಅದ್ಭುತ ಪರಂಪರೆ. ಎಂಥ ಕವಿಗಳು, ಜ್ಞಾನಿಗಳು ನಮ್ಮಲ್ಲಿದ್ದಾರೆ. ಆದರೆ ಇವರು ಈ ರೀತಿ ಹೇಳ್ತಾರೆ. ಅಲ್ಲಿ
ಇಂಗ್ಲೆಂಡಲ್ಲಿ ಏನೊಂದು ಮೆಟ್ರಿಕ್ಯುಲೇಷನ್ ಅಂತ ಹೇಳ್ತಾರೆ, ಅದಾಗಿರೋವಂಥವ್ರು ಬಂದ್ಬಿಟ್ಟು ಇಲ್ಲಿ ಜಿಲ್ಲಾಧಿಕಾರಿಗಳಾದರು. ಕಲೆಕ್ಟರ್ಸ್ ಅಂತಿದ್ರು. ಏನು ಕಲೆಕ್ಟರ್ ಅನ್ನೋದು ಭಾಳ ದೊಡ್ಡದು ಅಂತ ಏನಲ್ಲ, ಅವನು ಜನಗಳಿಂದ ಒಂದು ಕಂದಾಯ ಕಿತ್ಕೊಳ್ಳೋನಷ್ಟೇ. ಎಷ್ಟು ವೈಭವೀಕರಣ ಮಾಡ್ತಾರೆ ಹಾಗೆ ಅಂತ ಹೇಳಿದ್ರೆ, ಸ್ಕಾಟ್ಲೆಂಡ್ಗಿಂತ ದೊಡ್ಡ ಒಂದು ಪ್ರದೇಶವನ್ನು ಆಳಿದ್ರು. ಯಾರು? ಈ ಮೆಟ್ರಿಕ್ಯುಲೇಷನ್ ಮಾಡಿರೋ ಅಂಥವ್ರು. ಅಲ್ಲಿ ಜನಗಳೇ ಇಲ್ಲದೆ ಇಲ್ಲಿ ಆಳೋದಕ್ಕೆ ಬಂದರು ಅವರು. ಇದಿಷ್ಟಕ್ಕೂ ಕಾರಣ ನಮ್ಮದೇ ತಪ್ಪು ಅಂತ ಇಟ್ಕೊಳ್ಳಿ. ಅದರಲ್ಲಿ ಪುಟ 16ರಲ್ಲಿ ಹೇಳ್ತಾರೆ, ಹಿಂದೆ ಯಾರೂ ಈ ದೇಶವನ್ನು ಬ್ರಿಟಿಷರ ಥರ ಆಳಿರಲಿಲ್ಲ ಹಾಗೆ ಅಂತ. ಎಷ್ಟು ಅನಗತ್ಯವಾದ ಮತ್ತು ಅಪಾಯಕಾರಿ ವೈಭವೀಕರಣ ಹಾಗೆ ಅಂತ ಹೇಳಿದ್ರೆ ನೋಡಿ, ಅಲ್ಲೊಬ್ಬ ಜಿಲ್ಲಾಧಿಕಾರಿ, ಯಾರವನು ಕಲೆಕ್ಟ್ರು? ಇಂಗ್ಲೆಂಡಿಂದ ಬಂದಿರೋ ಅಂಥವನು ಪಡ್ಡೆ ಹುಡುಗ, ಅಯೋಗ್ಯ. ಅವನು ಕಾಲರಾದಿಂದ ಸತ್ತ, ಅದಕ್ಕೊಂದು ಸ್ಮಾರಕ ಹಾಗೆ ಅಂತ. ಇವನ್ಯಾರೋ ಬಂದು ಕಾಲರಾ ರೋಗದಿಂದ ಇಲ್ಲಿ ಸತ್ತಿದ್ದಾನಲ್ಲ, ಇದಕ್ಕೆ ಸ್ಮಾರಕ ಮಾಡಿದಾರಲ್ಲ, ಅದರ ವೈಭವೀಕರಣ ಮಾಡ್ತಾರೆ. ಯಾವುದು? ಈ ಫ್ರೀಡಮ್ ಅಟ್ ಮಿಡ್ ನೈಟ್ ಕೃತಿನಲ್ಲಿ. ಯಾರು? ಈ ಕಾಲಿನ್ಸ್ ಮತ್ತು ಲೇಪಿಯರ್ ಅನ್ನೋ ಲೇಖಕರು. ಸಾಮಾನ್ಯ ಜನಗಳ ಗತಿ ಏನು? ಯಾಕೆ ಕಾಲರಾ ಬಂತು? ಇಲ್ಲಿ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕು ಬಂಧುಗಳೇ. ನಮ್ಮ ದೇಶದಲ್ಲಿ ಅನೇಕ ಸಾವಿರ ವರ್ಷಗಳಲ್ಲಿ ಯಾರಿಗೂ ಕೂಡ ಆರೋಗ್ಯದ ತೊಂದರೆ ಇರಲಿಲ್ಲ. ರೋಗಿಷ್ಠರ ನಾಡು ನಮ್ಮದಾಗಿರಲಿಲ್ಲ. 15, 16, 17ನೇ ಶತಮಾನಗಳಲ್ಲಿ ಯುರೋಪಲ್ಲಿ ಅವರ ಅತಿ ಕೆಟ್ಟ ದಾರಿದ್ರ್ಯ ಮತ್ತು ಅವರ ಕೆಟ್ಟ ಅಭ್ಯಾಸಗಳಿಂದ ಭಾಳ ಜನ ಸ್ನಾನನೇ ಮಾಡ್ತಾ ಇರಲಿಲ್ಲ ಹಾಗೆ ಅಂತ. ಕೆಟ್ಟ ಕೆಟ್ಟ ರೋಗಗಳು ಹುಟ್ಕೊಂಡ್ವು. ಪ್ಲೇಗ್ ಆಗ್ಬೋದು, ಕಾಲರಾ ಆಗ್ಬೋದು, ಸಿಡುಬಾಗ್ಬೋದು. ಇವೆಲ್ಲ ಹುಟ್ಟಿದ್ದು ಆ ದೇಶಗಳಲ್ಲಿ, ಯುರೋಪ್ನಲ್ಲಿ. ನಮ್ಮ ದೇಶಕ್ಕೆ ಬಂದವರು ಫಾಹಿಯಾನ್ ಆಗ್ಬೋದು, ಯುವಾನ್ ಚಾಂಗ್ ಆಗ್ಬೋದು, ಆ ಥರ ಮೆಗಸ್ತನಿಸ್ಟ್ ಆಗ್ಬೋದು. ಆ ಥರ ಬೇಕಾದಷ್ಟು ಜನ ಬಂದವರು ಅನೇಕ ದಾಖಲೆಗಳನ್ನು ಕೊಟ್ಟಿದ್ದಾರೆ ನಮಗೆ. ಅದರಲ್ಲಿ ಇದೊಂದು ರೋಗಿಷ್ಠರ ನಾಡು ಅಂತ ಎಲ್ಲೂ ಇಲ್ಲ. ಇದನ್ನು ನಾವು ನೋಡಬೇಕು, ಗಮನಿಸಬೇಕು, ಯಾಕೆ ಹೀಗಾಯಿತು ಹಾಗೆ ಅಂತ. ನಮ್ಮ ಅರಿವಿಲ್ದಲ್ಲಿರೋದೇ ಬಹಳ ದೊಡ್ಡ ಅಪಾಯ. ಬ್ರಿಟಿಷರೇನು ಮಾಡಿದ್ರು? ಅವರಿಗೆ ದೆಹಲಿಯ ಒಂದು ರಾಜಧಾನಿ ಆಗಿತ್ತು. ಅವರಿಗೆ ಬಿಸಿಲನ್ನು ತಡ್ಕೊಳಕ್ಕಾಗ್ತಿರಲಿಲ್ಲ. ಅವರೇನು ಮಾಡಿದ್ರು? ಶಿಮ್ಲಾದಲ್ಲಿ ಅವರೊಂದು 6 ತಿಂಗಳು ಈ ಬೇಸಿಗೆ ಟೈಮಲ್ಲಿ ಅಲ್ಲಿರೋರಲ್ಲಿ. ಶಿಮ್ಲಾದಲ್ಲಿ ಒಂದು ಪ್ರೆಸಿಡೆಂಟ್ಸ್ ಪ್ಯಾಲೇಸ್ ಅಂತಿದೆ, ಅರಮನೆ ಅಂತ ಹೇಳ್ತಾರೆ, ಪ್ಯಾಲೇಸ್ ಅಂತ ಹೇಳ್ತಾರೆ. ನೋಡಬೇಕು, ಅವೆಲ್ಲ ನೋಡಬೇಕು. ಅದನ್ನು ನಾನು ಸ್ವತಃ ನೋಡಿದ್ದೀನಿ ಕೂಡ. ಅಲ್ಲಿಂದ ಆಳ್ತಾ ಇದ್ದರು. ತುಂಬ ಎತ್ತರದಲ್ಲಿದೆ. ಭಾಳ ಒಂದು ರೀತಿ ಇಂಗ್ಲೀಷಲ್ಲೇನು ಹೇಳ್ತಾರೆ, ರಿಮೋಟ್ ಅಂತ, ಆ ರೀತಿ ಇದೆ. ಶಿಮ್ಲಾದಿಂದ ಅಲ್ಲಿ ಒಂದು ಬೆಟ್ಟದ ಮೇಲ್ಗಡೆ ಇರೋದು. ಅಲ್ಲಿಂದ ಆಳ್ತಾ ಇದ್ದರು. ಅಲ್ಲಿ ಆ ಒಂದು ಇದನ್ನು ನೋಡಬೇಕಾದ್ರೆ ಅನ್ನಿಸ್ತಾ ಇತ್ತು, ಎಷ್ಟು ಸಾವಿರ ಕಡತಗಳನ್ನು ದೆಹಲಿಯಿಂದ ಇಲ್ಲಿ ಶಿಮ್ಲಾಗೆ ತರಬೇಕಾಗಿತ್ತು ಹಾಗೆ ಅಂತ. ತರ್ತಾ ಇದ್ದಾರೆ ಯಾರು? ಭಾರತೀಯರೇನೆ. ಅವ್ರು ಯಾರಿಗೂ ಕೂಡ 3 ಕಾಸಿನ ಗೌರವ ಕೊಡ್ತಾ ಇರಲಿಲ್ಲ ಅವರು. ಇಲ್ಲಿ ಒಂದು ವಿಷಯವನ್ನು ನಾನು ಹೇಳಬೇಕಾಗತ್ತೆ. ಇವತ್ತಿನ ಶೀರ್ಷಿಕೆ ಏನಿದೆ, ನಾಯಿಗಳಿಗೆ ಭಾರತೀಯರಿಗೆ ಪ್ರವೇಶವಿಲ್ಲ ಹಾಗೆ ಅಂತ. ಅಲ್ಲಿ ರಾಯಲ್ ಸಿಮ್ಲಾ ಕ್ಲಬ್ ಅಂತ ಇತ್ತು. ಆ ಕ್ಲಬ್ಬಲ್ಲಿ ಬೋರ್ಡುಗಳು ಹಾಕಿದ್ರು. ಏನಂತ? ನೋ ಡಾಗ್ಸ್ ಆರ್ ಇಂಡಿಯನ್ಸ್ ಅಲೌಡ್ ಇನ್ ಸೈಡ್ ಅಂತ. ನಾಯಿಗಳಿಗೆ ಭಾರತೀಯರಿಗೆ ಪ್ರವೇಶವಿಲ್ಲ ಅಂತ. ನಮ್ಮ ದೇಶ, ನಮ್ಮ ಶಿಮ್ಲಾ, ಅಲ್ಲಿ ಇವರು ಆಳ್ತಾ ಇದ್ದವರು, ಅವರ ರಾಯಲ್ ಸಿಮ್ಲಾ ಕ್ಲಬ್ನಲ್ಲಿ ನಮಗೆ ಪ್ರವೇಶವಿಲ್ಲ ಭಾರತೀಯರಿಗೆ ಹಾಗೆ ಅಂತ. ಈ ರೀತಿಯ ಒಂದು ದುರಹಂಕಾರದ ದುಷ್ಟತನದ ಇದಿತ್ತು. ಆದರೆ ನಮ್ಮಲ್ಲಿ ಏನಂತ ಹೇಳಿದರೆ, ಬ್ರಿಟಿಷರೇ ಬರೆದಿಟ್ಟಿರೋ ಪುಸ್ತಕಗಳನ್ನು ನಾವು ಅಧ್ಯಯನ ಮಾಡೋದ್ರಿಂದ, ಅದನ್ನೇ ಪಠ್ಯಪುಸ್ತಕಗಳಾಗಿ ಕಣ್ಣು ಹೊತ್ಕೊಂಡು ಓದೋದ್ರಿಂದ ನಮಗೇನನ್ಸುತ್ತೆ, ಅವರು ನಮ್ಮ ಉದ್ಧಾರಕರು ಅಂತ. ಭಾಳ ಜನ ಹಾಗೆ ಈಗಲೂ ತಿಳ್ಕೊಂಡಿದ್ದಾರೆ. ನಮ್ಮ ಸ್ನೇಹಿತರೊಬ್ಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಭಾಳ ಒಳ್ಳೆಯ ಲೇಖಕರವರು. ಅವರಿಗೆ ನಮ್ಮ ಕನ್ನಡ ಸಂಘದಿಂದ ಅವರಿಗೆ ಸನ್ಮಾನ ಆಯಿತು. ನಾನು ಹೋಗಿದ್ದೆ, ನನಗೆ ಬಹಳ ಬೇಕಾಗಿರೋರು, ಬಹಳ ಒಳ್ಳೆಯ ಲೇಖಕರು ಹಾಗೆ ಅಂತ. ಅಲ್ಲಿ ಅವರು ಹೇಳಿದ್ದು 15 ವರ್ಷ ಆಯಿತು. ಮೊದಲನೇ ವಾಕ್ಯ, ಬ್ರಿಟಿಷರು ಬರದೇ ಇದ್ದಿದ್ದರೆ ನಾವು ಇನ್ನೂ ಅಂಧಕಾರದಲ್ಲಿ ಇರ್ತಾ ಇದ್ವಿ ಅಂತ. ಈ ಮಟ್ಟಿನ ಒಂದು ವಿಚಿತ್ರವಾದ ಸ್ಥಿತಿ ನಮ್ಮಲ್ಲಿ ಇದಿಷ್ಟಕ್ಕೂ ಕಾರಣ ನಮ್ಮ ಪಠ್ಯಪುಸ್ತಕಗಳು ಹಾಗೆ ಅನ್ನೋದನ್ನು ನೋಡಬೇಕಾಗತ್ತೆ. ನಮ್ಮಲ್ಲಿ ಸಮೃದ್ಧಿ ಇತ್ತು,
ಐಶ್ವರ್ಯ ಇತ್ತು, ಶೌರ್ಯ ಇತ್ತು, ಬಹಳ ಒಳ್ಳೆಯ ಸೇನೆ, ಬಹಳ ಒಳ್ಳೆಯ ಆಡಳಿತ, ಉತ್ಕೃಷ್ಟವಾದ ಭಾಷೆಗಳು ಎಲ್ಲ ಇತ್ತು. ಆದರೆ ನಮಗೆ ಯಾವುದು ಇರಲಿಲ್ಲ ಅಂತ ಹೇಳಿದ್ರೆ ಶತ್ರು ಬೋಧೆ ಇರಲಿಲ್ಲ. ಶತ್ರುಗಳನ್ನು ನಾವು ಅನಗತ್ಯವಾಗಿ ಕ್ಷಮಿಸ್ತಾ ಇದ್ವಿ. ಆ ರೀತಿಯ ಔದಾರ್ಯ ಕೆಲವು ಶತ್ರುಗಳಿಗೆ ಯಾವ ಕಾರಣಕ್ಕೂ ಸಲ್ಲದು. ಅದರ ಒಂದು ಏನಾಗುತ್ತೆ, ಪರಿಣಾಮ ಏನಾಗುತ್ತೆ, ಇದು ಭಾರತೀಯರಿಗೆ ನಾಯಿಗಳಿಗೆ ಪ್ರವೇಶವಿಲ್ಲ ಅಂತ. ಈ ಎಲ್ಲದನ್ನೂ ಕೂಡ ನಾವು ತಪ್ಪಿಸಬೇಕಾದ್ರೆ ನಮಗೆ ನಮ್ಮ ಪರಂಪರೆ, ನಮ್ಮ ಇತಿಹಾಸದ ಒಂದು ಅರಿವಿರಬೇಕು. ಅದು ಬಹಳ ಮುಖ್ಯ. ನಮಸ್ಕಾರ ಬಂಧುಗಳೇ.